ಪನಿಷ್ಮೆಂಟ್ ಇನ್ ಕಿಂಡರ್ ಗಾರ್ಟನ್. ಈ ಪದ್ಯದ ಲೈನ್ ಬೈ ಲೈನ್ ಕನ್ನಡ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಕಮಲಾದಾಸರವರು ಕಿಂಡರ್ ಗಾರ್ಟನ್ ಅಂದಾಗ ನರ್ಸರಿ ಅಥವಾ UKG LKG ಒಂದು ಶಾಲೆಯಲ್ಲಿ ಅನುಭವಿಸಿರ್ತಕ್ಕಂಥ ಒಂದು ನೋವಿನ ದಿನವನ್ನು ನೆನಪು ಮಾಡಿಕೊಳ್ತಾ ಈ ಒಂದು ಆಟೋಬಯೋಗ್ರಫಿಕಲ್ ಒಂದು ಪೊಯಮನ್ನು ಬರೆದಿರ್ತಾರೆ. ಬನ್ನಿ ಇದರ ಒಂದು ಸ್ಟ್ಯಾನ್ಸಾ ವೈಸ್ ಸಮರಿಯನ್ನು ನೋಡ್ತಾ ಸಾಗೋಣ. ಇಲ್ಲಿ ಮೊದಲನೆಯ ಸಾಲಿನಲ್ಲಿ ಅವರು ಹೇಳ್ತಾ ಇದ್ದಾರೆ, ಟುಡೇ ದ ವರ್ಲ್ಡ್ ಈಸ್ ಎ ಲಿಟಲ್ ಮೋರ್ ಮೈ ಓನ್, ನೋ ನೀಡ್ ಟು ರಿಮೆಂಬರ್ ದ ಪೇನ್ ಎ ಬ್ಲೂ ಫ್ರಾಕ್ಡ್ ವುಮೆನ್ ಕಾಸ್ಡ್, throwing words at me like pots and pans to drain that honey-colored day of peace. Why don't you join the others? What a peculiar child you are. ನೋಡಿ, ಈ ಒಂದು ಮೊದಲನೆಯ ಒಂದು ಸ್ಟ್ಯಾನ್ಸದಲ್ಲಿ ಕವಿಯವರು ಮೊದಲನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಟುಡೇ ದ ವರ್ಲ್ಡ್ ಈಸ್ ಎ ಲಿಟಲ್ ಮೋರ್ ಮೈ ಓನ್. ಅಂದರೆ ಈಗ ಅವರು ಯುವಕರಾಗಿದ್ದಾರೆ, ಬೆಳೆದಿರ್ತಕ್ಕಂಥ ಒಂದು ಮೆಚ್ಯೂರ್ ಲೇಡಿ. ಅವರು ಹೇಳ್ತಾ ಇದ್ದಾರೆ, ಈ ದಿನ ಎಲ್ಲವೂ ಸಹ ನನ್ನ ಕಂಟ್ರೋಲಲ್ಲಿದೆ, ನಾನು ಬಹಳ ಆನಂದದಿಂದಿದ್ದೇನೆ, ನಾನು ಚೆನ್ನಾಗಿದ್ದೇನೆ. ನೋ ನೀಡ್ ಟು ರಿಮೆಂಬರ್ ದ ಪೇಯ್ನ್. ಆದರೆ ಈ ದಿನಗಳಲ್ಲಿ ನನಗೆ ಆ ಒಂದು ನೋವು ಕೊಟ್ಟಂತಹ ಆ ಒಂದು ದಿನವನ್ನು ನೆನಪಿಸಿಕೊಳ್ಳೋದು ನನಗೆ ಇಷ್ಟ ಇಲ್ಲ. ನೋ ನೀಡ್ ಟು ರಿಮೆಂಬರ್ ದ ಪೇಯ್ನ್ ಎ ಬ್ಲೂ ಫ್ರಾಕ್ಡ್ ವುಮೆನ್ ಕಾಸ್ಡ್. ಅಂದರೆ ನಾನು ಬಾಲ್ಯದಲ್ಲಿದ್ದಾಗ ಎ ಬ್ಲೂ ಫ್ರಾಕ್ಡ್ ವುಮೆನ್, ಒಂದು ಬ್ಲೂ ನೀಲಿ ಬಣ್ಣದ ಫ್ರಾಕನ್ನು ಧರಿಸಿದ್ದಂತಹ ಒಂದು ಹೆಣ್ಣು ಮಾಡಿದಂತಹ ನೋವನ್ನು ಕೊಟ್ಟಂಥ ನೋವನ್ನು ನಾನೀಗ ನೆನಪಿಸ್ಕೊಳ್ಳೋದಕ್ಕೆ ಬಯಸೋದಿಲ್ಲ ಅಂತ ಹೇಳ್ತಾರೆ. ಥ್ರೋಯಿಂಗ್ ವರ್ಡ್ಸ್ ಅಟ್ ಮೀ ಲೈಕ್ ಪಾಟ್ಸ್ ಆ್ಯಂಡ್ ಪ್ಯಾನ್. ಆ ಬ್ಲೂ ಫ್ರಾಕ್ಡ್ ವುಮೆನ್ ಏನು ಮಾಡಿದಾರಪ್ಪ ಅಂದರೆ, ಥ್ರೋಯಿಂಗ್ ವರ್ಡ್ಸ್ ಅಟ್ ಮೀ ಲೈಕ್ ಪಾಟ್ಸ್ ಆ್ಯಂಡ್ ಪ್ಯಾನ್. ಇಲ್ಲಿ ಪಾಟ್ಸ್ ಆ್ಯಂಡ್ ಪ್ಯಾನ್ಸ್ ಅಂದಾಗ ಮನೆಯಲ್ಲಿ ಜಗಳವಾದಾಗ ಹೇಗೆ ನಾವು ಮರ ಮಡಿಕೆಗಳನ್ನು ಬಿಸಾಕ್ತೀವೋ ಹಾಗೆ ತುಂಬ ಕರ್ಕಶವಾದ ವರ್ಡ್ಸನ್ನು ಅಥವಾ ನೋವು ಕೊಡುವಂತಹ ಒಂದು ಹೀಯಾಳಿಸುವಂತಹ ಪದಗಳನ್ನು ನನ್ನ ಕಡೆಗೆ ಎಸೆದಂತಹ ಆ ಹೆಣ್ಣನ್ನು, ಆ ಒಂದು ದಿನವನ್ನು, ಆ ನೋವನ್ನು ನಾನು ಮರೆಯೋದಕ್ಕಾಗೋದಿಲ್ಲ. ಯಾವ ರೀತಿಯ ಪದಗಳನ್ನು ಅವರು ಬಳಸಿದರು ಅಂದರೆ, ಟು ಡ್ರೈನ್ ದಟ್ ಹನಿ ಕಲರ್ಡ್ ಡೇ ಆಫ್ ಪೀಸ್. ಆ ಒಂದು ದಿನ ದ ಹನಿ ಕಲರ್ಡ್ ಡೇ ಆಫ್ ಪೀಸ್ ಅಂದರೆ ತುಂಬ ಶಾಂತಿಯಿಂದ ನೆಮ್ಮದಿಯಾಗಿ ಹನಿ ಕಲರ್ಡ್ ಡೇ, ತುಂಬ ಎಂಜಾಯ್ ಮಾಡ್ತಾ ಇದ್ದಂತಹ ದಿನ ಅದಾಗಿತ್ತು. ಆ ದಿನ ಏನು ಮಾಡಿದ್ದಾರೆ, ನನ್ನನ್ನು ಅವರು ಬೈದಿದ್ದಾರೆ. ವೈ ಡೋಂಟ್ ಯು ಜಾಯಿನ್ ದ ಅದರ್ಸ್, ವಾಟ್ ಎ ಪೆಕ್ಯುಲರ್ ಚೈಲ್ಡ್ ಯು ಆರ್. ಅಲ್ಲಿ ಆ ಬ್ಲೂ ಫ್ರಾಕ್ಡ್ ವುಮೆನ್ ಯಾರಂದರೆ ಅವರ ನರ್ಸರಿ ಟೀಚರ್ ಆಗಿದ್ದರು. ಅವ್ರು ಏನು ಮಾಡಿದ್ದಾರೆ, ಆ ಒಂದು ದಿನ ಆ ಹನಿ ಕಲರ್ಡ್ ಡೇ ಆಫ್ ಪೀಸ್ ಅಂದಾಗ ಈ ಮಕ್ಕಳನ್ನೆಲ್ಲ ಒಂದು ಪಾರ್ಕ್ಗೆ ಪಿಕ್ನಿಕ್ ಕರ್ಕೊಂಡು ಹೋಗಿದ್ದಾರೆ. ಮಕ್ಕಳೆಲ್ಲರೂ ಆಡ್ತಾ ಇದ್ದಾಗ ಕಮಲಾದಾಸರವರು ಒಂಟಿಯಾಗಿ ಕೂತಿದ್ರು. ಆ ಸಮಯದಲ್ಲಿ ಆ ಟೀಚರ್ ಏನು ಮಾಡಿದ್ದಾರೆ, ಅವರನ್ನು ಈ ರೀತಿ ಬೈದು ಬಿಟ್ಟಿದ್ದಾರೆ. ವೈ ಡೋಂಟ್ ಯು ಜಾಯಿನ್ ಅದರ್ಸ್, ನೀನು ಯಾಕೆ ಬೇರೆಯವ್ರ ಜೊತೆ ಸೇರ್ತಾ ಇಲ್ಲ. ವಾಟ್ ಎ ಪೆಕ್ಯುಲರ್ ಚೈಲ್ಡ್ ಯು ಆರ್, ನೀನು ಎಂಥ ವಿಚಿತ್ರವಾದ ಮಗು ನೀನು ಅಂತ ಬೈದು ಬಿಟ್ಟಿದ್ದಾರೆ. ಈ ಮಾತನ್ನು ಕೇಳಿಸ್ಕೊಂಡಂತಹ ಕಮಲಾದಾಸರವರು ಆ ದಿನದ ನೋವನ್ನು ಈಗ ಹೊರ ಹಾಕ್ತಾ ಇದ್ದಾರೆ. ಆ ದಿನ ಹೇಗಿತ್ತು ಅಂದಾಗ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಆನ್ ದ ಲಾನ್ ಇನ್ ಕ್ಲಸ್ಟರ್ಸ್ sat my schoolmates sipping sugarcane. They turned and laughed. Children are funny things. They laugh in mirth at others' tears. I buried my face in the sun-warmed hedge and smelled the flowers that the pain. ನೋಡಿ, ಇಲ್ಲಿ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಒಂದು ಲಾನಲ್ಲಿ ಇನ್ ಕ್ಲಸ್ಟರ್ಸ್ ಗುಂಪುಗಳಾಗಿ ಕೂತಿದ್ವಿ. ಲಾನ್ ಅಂದಾಗ ಒಂದು ಹುಲ್ಲು ಹಾಸು, ಗ್ರೀನ್, ಒಂದು ಹಸಿರು ಬಣ್ಣದ ಹುಲ್ಲಿನ ಮೇಲೆ ನಾವೆಲ್ಲ ಕ್ಲಸ್ಟರ್ಸ್ ಗುಂಪು ಗುಂಪಾಗಿ ಕೂತಿದ್ವಿ. ಸ್ಯಾಟ್ ಸ್ಕೂಲ್ ಮೇಟ್ಸ್ ಸಿಪ್ಪಿಂಗ್ ಶುಗರ್ ಕೇನ್. ಅಲ್ಲಿ ನಮ್ಮ ಸ್ಕೂಲ್ ಮೇಟ್ಸ್, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಎಲ್ಲರೂ ಕೂತ್ಕೊಂಡು ಸಿಪ್ಪಿಂಗ್ ಶುಗರ್ ಕೇನ್, ಕಬ್ಬಿನ ರಸವನ್ನು ಕುಡಿತಾ ಇದ್ದರು. ದೇ ಟರ್ನ್ಡ್ ಆ್ಯಂಡ್ ಲಾಫ್ಡ್. ಯಾವಾಗ ಈ ಬ್ಲೂ ಫ್ರಾಕ್ಡ್ ಟೀಚರ್ ನನ್ನನ್ನು, ನೀನೊಂದು ವಿಚಿತ್ರ ಮಗು, ನೀನು ಯಾಕೆ ಎಲ್ಲರ ಜೊತೆ ಸೇರ್ತಾ ಇಲ್ಲ ಅಂತೇಳಿ ಬೈದ ತಕ್ಷಣ ಏನಾಯಿತು, ಆ ಸ್ಕೂಲ್ ಮೇಟ್ಸ್ ಅಥವಾ ಕ್ಲಾಸ್ಮೇಟ್ಸ್ ಎಲ್ಲರೂ ಸಹ ದೇ ಟರ್ನ್ಡ್ ಟುವರ್ಡ್ಸ್ ಕಮಲಾದಾಸರ ಕಡೆಗೆ ತಿರುಗಿ ಏನು ಮಾಡಿದ್ರು, ದೇ ಲಾಫ್ಡ್, ವ್ಯಂಗ್ಯವಾಗಿ ಎಲ್ಲರೂ ಜೋರಾಗಿ ನಕ್ಬಿಡ್ತಾರೆ. ಚಿಲ್ಡ್ರನ್ ಆರ್ ಫನ್ನಿ ಥಿಂಗ್ಸ್. ಈ ಮಕ್ಕಳೆಲ್ಲರೂ ಒಂಥರ ಚೇಷ್ಟೆಯ ವಸ್ತುಗಳ ಹಾಗೆ, ಮಕ್ಕಳೆಲ್ಲರೂ ಫನ್ನಿ ಥಿಂಗ್ಸ್, ಆ ಮಕ್ಕಳೆಲ್ಲರೂ ನಗ್ತಾ ಇದ್ರು. ದೇ ಲಾಫ್ ಇನ್ ಮಿರ್ತ್ ಅಟ್ ಅದರ್ಸ್ ಟಿಯರ್ಸ್. ಯಾಕೆ ಮಕ್ಕಳನ್ನು ಅವರು ಫನ್ನಿ ಥಿಂಗ್ಸ್ ಅಂತ ಹೇಳಿದ್ದಾರೆ ಅಂದರೆ, ಮಕ್ಕಳು ಬೇರೆಯವರ ಮಿರ್ತ್ ಆಫ್ ಅದರ್ಸ್ ಟಿಯರ್ಸ್, ಬೇರೆಯವರ ಕಣ್ಣೀರನ್ನು ನೋಡಿದಾಗ, ಬೇರೆಯವರು ಬಿದ್ದಾಗ, ಅವರು ಹತ್ತಾಗ ಅವ್ರಿಗೆ ಬರ್ತಕ್ಕಂಥ ಕಣ್ಣೀರನ್ನು ನೋಡಿದಾಗ ಮಕ್ಕಳು ನಗ್ತಾರೆ. ಹೀಗೆ ಆ ಟೀಚರ್ ಕಮಲಾದಾಸರವ್ರನ್ನ ಬೈದ ತಕ್ಷಣ ಮಕ್ಕಳೆಲ್ಲರೂ ಏನು ಮಾಡಿಬಿಟ್ರು, ನಗೋಕ್ಕೆ ಶುರು ಮಾಡಿದ್ರು. ಆದರೆ ಕಮಲಾದಾಸರವರಿಗೆ ನೋವಾಗ್ತಾ ಇದೆ.
ಆ ಮಾತುಗಳನ್ನು ಕೇಳಿ ಆ ನೋವನ್ನು ನೋಡಿ ಮಕ್ಕಳೆಲ್ಲ ನಗ್ತಾ ಇದ್ದಾರೆ. ಅದಕ್ಕೆ ಅವರನ್ನು ಫನ್ನಿ ಥಿಂಗ್ಸ್ ಅಂತ ಕರೀತಾರೆ. ಐ ಬರೀಡ್ ಮೈ ಫೇಸ್ ಇನ್ ದ ಸನ್ ವಾರ್ಮ್ಡ್ ಎಡ್ಜ್ ಆ್ಯಂಡ್ ಸ್ಮೆಲ್ಡ್ ದ ಫ್ಲವರ್ಸ್ ಆ್ಯಂಡ್ ದ ಪೇನ್. ಈ ಮಾತನ್ನು ಕೇಳಿಸ್ಕೊಂಡಂತಹ ಕಮಲಾದಾಸರವರು ಆ ಒಂದು ಪಾರ್ಕ್ನ ಬೇಲಿ, ಆ ಒಂದು ಗಿಡಗಳ ಬೇಲಿಯಲ್ಲಿ ಹೋಗಿ ನಿಂತ್ಕೋತಾರೆ. ಐ ಬರೀಡ್ ಮೈ ಫೇಸ್, ಆ ಒಂದು ಮುಖವನ್ನು ಯಾರಿಗೂ ಕಾಣದ ಹಾಗೆ ಮುಚ್ಚಿಟ್ಕೋತಾರೆ. ಆ್ಯಂಡ್ ಸನ್ ವಾರ್ಮ್ಡ್ ಹೆಡ್ಜ್, ಅಂದರೆ ಆಗ ಆ ಒಂದು ಬಿಸಿಲು ಬೀಳ್ತಾ ಇತ್ತು, ಆ ಎಡ್ಜಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಸ್ಮೆಲ್ಟ್ ದ ಫ್ಲವರ್ಸ್ ಆ್ಯಂಡ್ ದ ಪೇನ್, ಆ ಬಿಸಿಲಿಗೆ ಹರಳಿರ್ತಕ್ಕಂಥ ಬೇಲಿಯ ಹೂಗಳ ಒಂದು ಸ್ಮೆಲ್ಲನ್ನು ಅವರು ತಗೊಳ್ತಾ ಇದ್ದಾರೆ. ಆ್ಯಂಡ್ ಆ ಪೇಯ್ನನ್ನು ಅಲ್ಲಿ ಅನುಭವಿಸ್ತಾ ಇದ್ದಾರೆ. ಆ ಬಿಸಿಲಲ್ಲಿ ಆ ಹೂಗಳು ಹೇಗೆ ಅರಳಿತ್ತು, ಆ ಹೂಗಳು ಆಕೆಗೆ ಆ ಬಿಸಿಲಿಗೆ ಮೈಯೊಡ್ಡುವ ಹಾಗೆ ಈಕೆ ಕೂಡ ಆ ಮಾತುಗಳಿಗೆ ಮೈಯೊಡ್ಡಿ ಅವು ಆ ಬಿಸಿಲಿನ ಶಾಖವನ್ನು ಪಡೆಯುವ ಹಾಗೆ ಈ ಕಮಲಾದಾಸರವರು ಆ ಪೇಯ್ನ್, ಆ ನೋವನ್ನು ಅನುಭವಿಸ್ತಾ ನಿಂತಿದ್ದರು. ನಂತರ ದ ವರ್ಡ್ಸ್ ಆರ್ ಮಫಲ್ಡ್ ನೌ, ದ ಲಾಫಿಂಗ್ ಫೇಸಸ್ ಓನ್ಲಿ ಎ ಬ್ಲರ್, ದ ಇಯರ್ಸ್ ಹ್ಯಾವ್ ಸ್ಪೆಡ್ ಅಲಾಂಗ್ ಸ್ಟಾಪಿಂಗ್ ಬ್ರೀಫ್ಲಿ ಅಟ್ ಬಿಲೀವ್ಡ್ ಹಾಲ್ಟ್ಸ್ ಆ್ಯಂಡ್ ಮೂವಿಂಗ್ ಸ್ಯಾಡ್ಲಿ ಆನ್. ಇಲ್ಲಿ ಮುಂದಿನ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ದ ವರ್ಡ್ಸ್ ಆರ್ ಮಫಲ್ಡ್ ನೌ, ಪದಗಳು, ಆ ಶಿಕ್ಷಕಿ ಹೇಳಿದ್ದಂತಹ ಪದಗಳೆಲ್ಲವೂ ಸಹ ಮಫಲ್ಡ್ ನಾವು ಮಾಸಿ ಹೋಗ್ಬಿಟ್ಟಿದೆ. ಬಹಳ ಹಿಂದಿನ ವರ್ಷಗಳಲ್ಲಿ ನಾನು LKG ಅಥವಾ ಕಿಂಡರ್ ಗಾರ್ಟನ್ನಲ್ಲಿದ್ದ ಹೇಳಿರ್ತಕ್ಕಂಥ ಮಾತುಗಳು ಅವೆಲ್ಲ ಮಾಸಿ ಹೋಗಿದೆ. ದ ಲಾಫಿಂಗ್ ಫೇಸಸ್ ಓನ್ಲಿ ಎ ಬ್ಲರ್, ಆಗ ನನ್ನನ್ನು ನೋಡಿ ನಕ್ಕಂತಹ ನನ್ನ ಕ್ಲಾಸ್ಮೇಟ್ಸ್ ಫೇಸ್ಗಳೆಲ್ಲವೂ ಸಹ ಬ್ಲರ್, ಈಗ ಅವು ಸಹ ನನಗೆ ನೆನಪಿಲ್ಲ, ಆ ರೀತಿ ಆಗಿದೆ. ದ ಇಯರ್ಸ್ ಹ್ಯಾವ್ ಸ್ಪೆಡ್ ಅಲಾಂಗ್, ಬಹಳಷ್ಟು ವರ್ಷಗಳೇ ಕಳೆದು ಹೋಗಿದೆ. ಸ್ಟಾಪಿಂಗ್ ಬ್ರೀಫ್ಲಿ ಅಟ್ ಬಿಲೌಡ್ ಹಾಲ್ಟ್ಸ್ ಆ್ಯಂಡ್ ಮೂವಿಂಗ್ ಸ್ಯಾಡ್ಲಿ ಆನ್, ಆ ಹಿಂದಿನ ನೆನಪುಗಳನ್ನೆಲ್ಲ ನಾನು ಮರೆತು ಏನು ಮಾಡ್ತಾ ಇದ್ದೇನೆ, ಈಗ ನನ್ನ ಈ ಒಂದು ಯುವಕರ ಜೀವನ ಅಂದರೆ ನಾನು ಈಗ ಅವುಗಳನ್ನೆಲ್ಲವನ್ನು ಮರೆತು ನಾನು ಮುಂದೆ ಸಾಗ್ತಾ ಇದ್ದೇನೆ. ಅವೆಲ್ಲವೂ ಸಹ ನನಗೆ ಆ ಕಹಿ ನೋವಿನ ಅನುಭವದ ದಿನಗಳೆಲ್ಲವೂ ಸಹ ಮರೆಯಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ಆ ಮುಖಗಳು ಮರೆತೋಗಿದೆ, ಆ ಒಂದು ಶಿಕ್ಷಕಿ ಹೇಳಿರ್ತಕ್ಕಂತಹ ಮಾತುಗಳೆಲ್ಲವೂ ಸಹ ಮಾಸಿ ಹೋಗಿದೆ, ಅವುಗಳನ್ನೆಲ್ಲವನ್ನು ಸಹ ನಾನು ಮರೆತು ಈಗ ಆ ದಿನಗಳ ನೋವನ್ನು ಮರೆತು ಆರಾಮಾಗಿದ್ದೇನೆ ಅಂತ ಹೇಳ್ತಾರೆ. ಇನ್ನು ಕೊನೆಯ ಸಾಲಿಗೆ ಬಂದಾಗ, ಮೈ ಮೈಂಡ್ ಹ್ಯಾಸ್ ಫಾಂಡರ್ ಆ್ಯನ್ ಅಡಲ್ಟ್ ಫೀಸ್, ನೋ ನೀಡ್ ಟು ರಿಮೆಂಬರ್ ದಟ್ ಪಿಕ್ನಿಕ್ ಡೇ ವೆನ್ ಐ ಲೇ ಹಿಡನ್ ಬೈ ಎ ಹೆಡ್ಜ್ ವಾಚಿಂಗ್ ದ ಸ್ಟೀಲ್ ವೈಟ್ ಸನ್ ಸ್ಟ್ಯಾಂಡಿಂಗ್ ಲೋನ್ಲಿ ಇನ್ ದ ಸ್ಕೈ. ನೋಡಿ, ಈ ಕೊನೆ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಮೈ ಮೈಂಡ್ ಹ್ಯಾಸ್ ಫಾಂಡರ್ ಆ್ಯನ್ ಅಡಲ್ಟ್ ಫೀಸ್, ಈಗ ನನ್ನ ಮೈಂಡ್ ಬೆಳೆದಿದೆ, ನಾನೊಬ್ಬ ಮೆಚ್ಯೂರ್ಡ್ ಲೇಡಿ ಆಗಿದ್ದೇನೆ. ಫೈಂಡ್ ಆ್ಯನ್ ಅಡಲ್ಟ್ ಫೀಸ್, ನಾನೀಗ ಯುವಕನಾಗಿ ನಾನು ತುಂಬ ಶಾಂತಿಯನ್ನು ಪಡೆದೇನೆ, ನೆಮ್ಮದಿಯಿಂದ ನಾನು ಇದ್ದೇನೆ. ನೋ ನೀಡ್ ಟು ರಿಮೆಂಬರ್ ದಟ್ ಪಿಕ್ನಿಕ್ ಡೇ, ಆದರೆ ನನಗೀಗ ಆ ಒಂದು ಪಿಕ್ನಿಕ್ ಡೇಯನ್ನು ನೆನೆಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಯುವಕರಾಗಿದ್ದರೂ ಕೂಡ ಅದನ್ನು ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಆ ಬಾಲ್ಯದ ಕಹಿ ನೆನಪು ಈಗಲೂ ಸಹ ಅವರ ಮೈಂಡಲ್ಲಿ ಹಾಗೇ ಇದ್ದೋಗ್ಬಿಟ್ಟಿದೆ. ದ ಡೇ ವೆನ್ ಐ ಲೇ ಹಿಡನ್ ಬೈ ಎ ಎಡ್ಜ್, ಆ ದಿನ ನಾನು ಯಾವಾಗ ನನ್ನ ಮುಖವನ್ನು ಮುಚ್ಚಿಟ್ಕೊಂಡೆ ಆ ಪಾರ್ಕ್ನ ಒಂದು ಕಾರ್ನರ್ ಹೆಡ್ಜ್ಗೆ ಹೋಗಿ ಆ ದಿನವನ್ನು ನಾನು ಮತ್ತೆ ನೆನೆಸ್ಕೊಳ್ಳೋದು ಬೇಕಾಗಿಲ್ಲ, ಯಾಕಂದ್ರೆ ನಾನು ತುಂಬ ಮೆಚ್ಯೂರ್ ಆಗಿಬಿಟ್ಟಿದ್ದೇನೆ. ಈಗ ಹಳೆಯ ನೆನಪುಗಳು, ಹಳೆಯ ನೋವುಗಳನ್ನೆಲ್ಲ ನೆನೆಸ್ಕೊಳ್ಳೋದು ಸರಿಯಲ್ಲ ಅಂತ ಹೇಳ್ತಾರೆ. ಹೇಳ್ತಾ ಆ ಒಂದು ಎಡ್ಜ್ನಲ್ಲಿ ನಾನು ನಿಂತಹ ದಿನವನ್ನು ನಾನು ಮರೆತು ಬಿಡಬೇಕು, ಮರೆತು ಹೋಗಿದ್ದೇನೆ. ಆ್ಯಂಡ್ ವಾಚಿಂಗ್ ದ ಸ್ಟೀಲ್ ವೈಟ್ ಸನ್ ಸ್ಟ್ಯಾಂಡಿಂಗ್ ಲೋನ್ಲಿ ಇನ್ ದ ಸ್ಕೈ, ಆ ಎಡ್ಜ್ನಲ್ಲಿ ನಾನು ಯಾವ ರೀತಿ ನಿಂತಿದ್ದಪ್ಪ ಅಂದರೆ, ಆ ವಾಚಿಂಗ್ ದ ಸ್ಟೀಲ್ ವೈಟ್ ಸನ್, ಆ ಸೂರ್ಯ ಬೆಳ್ಳಿಯ ಹಾಗೆ ಹೊಳಿತಾ ಇದ್ದ, ಏಕಾಂಗಿಯಾಗಿ ಆಕಾಶದಲ್ಲಿ ನಿಂತಿದ್ದ, ಅಲ್ಲಿ ನಾನು ಸ್ಟ್ಯಾಂಡಿಂಗ್ ಲೋನ್ಲಿ ಇನ್ ದ ಸ್ಕೈ, ನಾನು ಕೂಡ ಆ ಸೂರ್ಯನ ಹಾಗೆ ಏಕಾಂಗಿಯಾಗಿ ಆ ಎಲ್ಲರ ಸ್ನೇಹಿತರ ಆ ಒಂದು ಸ್ಕೂಲ್ ಮೇಟ್ಸ್ನಿಂದ ಹೊರಗೆ ಬಂದು ನಾನು ಒಬ್ಬಳೇ ಆ ಎಡ್ಜ್ನಲ್ಲಿ ನಿಂತಿದ್ದೆ. ಆ ದಿನವ ಆ ಸೂರ್ಯನ ಹೇಗೆ ಏಕಾಂಗಿ ಇದ್ದೆ, ನಾನು ಆ ರೀತಿ ಏಕಾಂಗಿಯಾಗಿ ನಿಂತಿದ್ದೆ. ಆ ದಿನವನ್ನು ನಾನು ಮತ್ತೆ ನೆನಪಿಸ್ಕೋಬಾರ್ದು, ನಾನು ಮರೆತು ಬಿಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಆ ಹಿಂದಿನ ಬಾಲ್ಯದ ದಿನದ ಕಹಿ ನೆನಪನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕಮಲಾದಾಸರವರು ಕಿಂಡರ್ ಗಾರ್ಟನ್ನಲ್ಲಿ ಆಕೆ ಅನುಭವಿಸಿದಂಥ ಆ ಒಂದು ಪನಿಷ್ಮೆಂಟ್ ಡೇ, ಪಿಕ್ನಿಕ್ ಡೇನ ಆ ಒಂದು ನೆನಪನ್ನು ಆಟೋಬಯೋಗ್ರಫಿಕಲ್ ಪೊಯಮ್ನ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದಿನವನ್ನು ತಾನು ಮರೆಯಬೇಕು ಅಂತಲೇ ಯುವಕರಾಗಿದ್ದರೂ ಸಹ ಆ ನೋವು ಇನ್ನೂ ಸಹ ಅವರ ಮನಸ್ಸಿನಲ್ಲಿ ಮೂಡಿ ಹಾಗೇ ಇದೆ. ನಾವು ಸಹ ಬಾಲ್ಯದಲ್ಲಿ ಕಳೆದಂತಹ ಕೆಲವು ಕಹಿ ಘಟನೆಗಳನ್ನು ಮೆಲುಕಾಗ್ತಾ ಇರ್ತೇವೆ, ಹಾಗೆ ಆಕೆ ಅದನ್ನ ಮೆಲುಕಾಗ್ತಾನೆ ಅದನ್ನು ನಾನು ನೋ ನೀಡ್ ಟು ರಿಮೆಂಬರ್ ಅಂತ ಹೇಳ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ನ
ಇಂಗ್ಲೀಷ್ ಸಮರಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ನೀಡಿರ್ತೇನೆ. ಈ ಕನ್ನಡ ಸಮರಿ ಕೇಳಿದರೆ PDF ಅನ್ನು ಓದಿ ನಿಮಗೆ ತುಂಬ ಸುಲಭವಾಗಿ ಇದು ಅರ್ಥ ಆಗುತ್ತೆ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.